ಗುರಿ ಮಿಸ್ ಆಗೋದಿಲ್ಲ. ಟಾರ್ಗೆಟ್ ಫಿಕ್ಸ್ ಆದ್ರೆ ಖೇಲ್ ಖತಮ್. ಮಸ್ತ್ ಆಟಕ್ಕೆ ನೋಡುಗರು ಸುಸ್ತು. ಇದುವೇ ಈ ಹೊತ್ತಿನ ವಿಶೇಷ ಬಿಂದಾಸ್ ಬಾಸ್ಕೆಟ್ಬಾಲ್. ನಾನು ಶ್ವೇತಾ. ಆಟಗಳು ಡಿಫ್ರೆಂಟ್ ಆಗಿದ್ರೆ ನೋಡೋರಿಗೂ ಮಜಾ ಬರುತ್ತೆ. ಜೊತೆಗೆ ಮೈಂಡ್ ಟ್ರಿಕ್ಸ್ ಯೂಸ್ ಮಾಡಿದ್ರೆ ಅದುವೇ ನೋಡುಗರನ್ನ ಚಕಿತರನ್ನಾಗಿಸುತ್ತೆ. ಅಂದಹಾಗೆ ಬಾಸ್ಕೆಟ್ಬಾಲ್ ಆಟ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಬಾಸ್ಕೆಟ್ಬಾಲ್ ಪಂಟ್ರಿದ್ದಾರೆ. ಅವರು ಏನ್ ಮಾಡ್ತಾರೆ ಅಂತ ಜಸ್ಟ್ ವಾಚ್. ಇವರೆಲ್ಲ ಪಂಟರು. ಒಬ್ರಿಗಿಂತ ಒಬ್ರು ಆಟದಲ್ಲಿ ಪರ್ಫೆಕ್ಟ್. ಅವರ ಒಂದೊಂದು ಟ್ರಿಕ್ಸ್ ಕರೆಕ್ಟ್ ಆಗೇ ಇರತ್ವೆ. ಅವು ಯಾವತ್ತೂ ಗುರಿ ತಪ್ಪೋದಿಲ್ಲ. ಇಲ್ಲಿದೆ ನೋಡಿ ಒಂದು ಟೀಮ್ ಮಾಡೋ ಮೋಡಿ. ನೋಡಿದ್ರೆ ನೀವು ಕ್ಲೀನ್ ಬೋಲ್ಡ್ ಆಗ್ತೀರಾ. ಇದು ಬ್ರೋಡಿ ಸ್ಮಿತ್ ಟೀಮ್. ಬರೀ ಬಾಸ್ಕೆಟ್ಬಾಲ್ ಅಷ್ಟೇ ಅಲ್ಲ, ಡಿಸ್ಕೋ ಥ್ರೋ ಮಾಡೋದ್ರಲ್ಲೂ ಇವ್ರು ನಿಸ್ಸೀಮರು. ಅವರು ಮಾಡೋ ಟ್ರಿಕ್ಸ್ಗಳನ್ನ ನೀವು ನೋಡ್ತಾ ಇರ್ಬೇಕಷ್ಟೇ. ಡಿಸ್ಕ್ ಆಗ್ಲಿ ಬಾಸ್ಕೆಟ್ಬಾಲ್ ಆಗ್ಲಿ, ಅದು ಗುರಿ ತಪ್ಪೋದು ಅಪರೂಪ. ಇವ್ರು ಎಲ್ಲಿಂದ ಬಾಲಿಸಿದ್ರು ಕೂಡ ಅದು ಬಾಸ್ಕೆಟ್ ತಲುಪುತ್ತೆ. ಒಂದು ಅಂದಾಜಿನಲ್ಲಿ ಎಸೆಯೋ ಬಾಲ್ ಯಾವುದೇ ಅಡೆತಡೆ ಇಲ್ಲದೆ ಬಾಸ್ಕೆಟ್ ಅನ್ನ ಸೇರುತ್ತೆ. ಇದೇ ರೀತಿಯ ಟ್ರಿಕ್ಸ್ ಯೂಸ್ ಮಾಡ್ಕೊಂಡಿರೋ ಇವ್ರು ಫೇಮಸ್ ಆಗಿದ್ದಾರೆ. ಪ್ರತಿ ಸಾರಿ ಬಾಲ್ ಬಾಸ್ಕೆಟ್ ಅನ್ನ ಸೇರಿದಾಗ ಖುಷಿ ಪಡ್ತಾರೆ, ಕೇಕೆ ಹಾಕೊಂಡು ಎಂಜಾಯ್ ಮಾಡ್ತಾರೆ. ಈ ಗ್ರೂಪ್ ನಲ್ಲಿ ಇರೋರು ಮಾತ್ರ ಎಲ್ರೂ ಮಾಸ್ಟರ್ಸ್. Get in! Get in! He made it! Brody Smith 21! ಇನ್ನು ಎಲ್ಲಿ ಬೇಕಾದ್ರೂ ಇವರು ಬಾಸ್ಕೆಟ್ ಬಾಲ್ ಅಲ್ಲಿ ಕಮಾಲ್ ಮಾಡಬಹುದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಚೇರ್ ಮೇಲೆ ಕುಳಿತುಕೊಂಡು ಬಾಲ್ ಅನ್ನ ಬಾಸ್ಕೆಟ್ಗೆ ತಲುಪಿಸೋದು. ಅದೇ ರೀತಿ ಡಿಸ್ಕ್ ಕೂಡ ಥ್ರೋ ಮಾಡ್ತಾರೆ. ಇದೇ ರೀತಿ ಹಲವು ಟ್ರಿಕ್ಸ್ಗಳು ಇವರ ಹತ್ರ ಇವೆ. ಅವು ಎಂಥ ಟ್ರಿಕ್ಸ್ಗಳು ಅಂತ ನೀವೇ ನೋಡಿ. This is the trampoline bomber. ಟ್ಯಾಲೆಂಟ್ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಅದಕ್ಕೊಂದು ವೇದಿಕೆ ಸಿಕ್ಕರೆ ಪ್ರತಿಭೆ ಅನಾವರಣಗೊಳ್ಳುತ್ತೆ. ಇದೇ ರೀತಿ ಬಾಸ್ಕೆಟ್ಬಾಲ್ ಸ್ಪೆಷಲಿಸ್ಟ್ ಪ್ರಪಂಚದಲ್ಲಿದ್ದಾರೆ. ಶೂಟ್ ಮಾಡೋದ್ರಲ್ಲಿ ಅವರು ಹಿಂದೆ ಸರಿಯೋದಿಲ್ಲ. Good shot, G. ಗೇಮ್ಗಳ
ಆಟಗಳನ್ನ ಎಲ್ಲಿ ಬೇಕಾದ್ರೂ ಆಡಬಹುದು. ಅದಕ್ಕೆ ಫೀಲ್ಡ್ ಬೇಕಿಲ್ಲ ಅನ್ನೋದಕ್ಕೆ ಇವರ ಆಟವೇ ಸಾಕ್ಷಿ. ಇದನ್ನ ಆಟ ಅಂತೀರೋ ಹುಡುಕಾಟ ಅಂತೀರೋ ನಿಮಗೆ ಬಿಟ್ಟಿದ್ದು. ಜಿಗಿಯುತ್ತಾ ಕುಣಿಯುತ್ತಾ ಈ ಮಹಾಶಯರು ಆಟ ಆಡ್ತಾರೆ. ಅಂದ್ಕೊಂಡಿದ್ದನ್ನ ಸಲೀಸಾಗಿ ಮಾಡಿ ಮುಗಿಸ್ತಾರೆ. ಗುರಿ ತಪ್ಪೋದೇ ಇಲ್ಲ. ಜಾರ್ಕೊಂಡ್ಬೇಕಾದ್ರೂ ಬಾಲನ್ನ ಬುಟ್ಟಿಗೆ ಹಾಕ್ಬಲ್ರು. ಈ ರೀತಿಯ ವಿಚಿತ್ರ ಆಟವನ್ನ ನೀವು ನೋಡಿರ್ಲಿಕ್ಕಿಲ್ಲ. ಇದುವೇ ಇವರ ಹವ್ಯಾಸ. ಟ್ರಿಕ್ಸ್ ಮಾತ್ರ ಡಿಫ್ರೆಂಟ್ ಆಗಿರತ್ವೆ. ಪ್ರತಿ ಬಾರಿಯೂ ಸಮಥಿಂಗ್ ಚೇಂಜ್ ಬಯಸ್ತಾರೆ ಈ ಜನ. ಬಾಸ್ಕೆಟ್ಬಾಲ್ ಆಟ ಹೀಗೆ ಇರೋದಿಲ್ಲ. ಅಲ್ಲಿ ಗೆಲ್ಲಲೇಬೇಕಾದ ಛಲದಿಂದ ಅಂಕಣ ಪ್ರವೇಶ ಮಾಡ್ತಾರೆ. ಆದ್ರೆ ಇವರಿಗೆ ಆ ಭಯವಿಲ್ಲ. ಗೆಲ್ಲುವ ಇರಾದೆಯೂ ಮನದಲ್ಲಿಲ್ಲ. ಹಾಗಾಗಿನೇ ತಮಗೆ ತಿಳಿದಂತೆ ಬಿಂದಾಸ್ ಆಗಿ ಆಟ ಆಡ್ತಾರೆ. ಇದನ್ನೆಲ್ಲ ನೋಡಿದ್ಮೇಲೆ ಬಾಸ್ಕೆಟ್ಬಾಲ್ ಆಟವು ಹೀಗೆ ಇದ್ರೆ ಚೆನ್ನಾಗಿರತ್ತಲ್ವಾ? ಬಿಂದಾಸ್ ಬಾಸ್ಕೆಟ್ಬಾಲ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ಬ್ರೇಕ್.